ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಕೆಸೆಟ್ ಎಕ್ಸಾಮ್ನಲ್ಲಿ ಬಹಳಷ್ಟು ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೆ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ಬೆಲೆ ಇಳಿಕೆಯಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ ಅಥವಾ ಹೆಚ್ಚು ಆಗಬಹುದು. ಬೆಲೆ ಏರಿಕೆಯಲ್ಲಿ ಕಡಿಮೆ ಆದರೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆಗೊಳ್ಳುವುದರ ಆಧಾರದಲ್ಲಿ ಬೇಡಿಕೆ ದೊಡ್ಡದು ಇರಬಹುದು ಅಥವಾ ಸಣ್ಣದು ಇರಬಹುದು. ಅಂದರೆ ಬೆಲೆ ಹೆಚ್ಚಾದರೆ ಬೇಡಿಕೆ ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚೂ ಆಗ್ಬೋದು, ಕಡಿಮೆ ಆಗ್ಬೋದು ಅಂಥೇಳಿ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಬಗ್ಗೆ ನಾವು ತಿಳ್ಕೊಬೋದು. ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಒಂದು ಸೂತ್ರ ಏನು ಅಂತಂದರೆ, ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ, ಬೆಲೆಯ ಪ್ರಮಾಣದಲ್ಲಿ ಶೇಕಡಾವಾರು ಬದಲಾವಣೆ. EP = Q - P × P - Q. Q ಅನ್ನುವಂಥದ್ದು ಮೂಲ ಬೆಲೆ, P ಅನ್ನುವಂಥದ್ದು ಬೇಡಿಕೆಯಲ್ಲಿನ ಬದಲಾವಣೆಯನ್ನು ಸೂಚಿಸುತ್ತೆ. ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳು. ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿಧಗಳು ಅಂತಂದರೆ, ಮೊದಲಾಗಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೆ ಬೇಡಿಕೆಯನ್ನು ನಿರ್ಧರಿಸುವ ಇತರೆ ಅಂಶಗಳು ಸ್ಥಿರವಾಗಿದ್ದು ಕೇವಲ ಬೆಲೆಯಲ್ಲಿ ಉಂಟಾದಾಗ ಬೇಡಿಕೆಯಲ್ಲಿ ಯಾವ ಪ್ರಮಾಣದ ಬದಲಾವಣೆಗಳು ಉಂಟಾಗುತ್ತವೆ ಎಂಬುದನ್ನು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ವಿವರಿಸುತ್ತದೆ. ಅಂದರೆ ಬೇಡಿಕೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅಂತಂದರೆ, ವಸ್ತುವಿನ ಬೆಲೆ, ವ್ಯಕ್ತಿಯ ಆದಾಯ, ಆಯ್ಕೆ ಮತ್ತು ಅಭಿರುಚಿಗಳು, ಇತರೆ ವಸ್ತುಗಳ ಸಾಪೇಕ್ಷ ಬೆಲೆಗಳು, ಅನುಭೋಗಿ ನಿರೀಕ್ಷೆಗಳು, ಪ್ರಚಾರ ಮತ್ತು ಜಾಹೀರಾತು. ಇವು ಬೇಡಿಕೆಯನ್ನು ನಿರ್ಧರಿಸುವಂತಹ ಅಂಶಗಳು. ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ, ಅನುಭೋಗಿ ಆದಾಯದಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ವಸ್ತುವನ್ನು ಕೊಂಡುಕೊಳ್ಳುವಾಗ ತೋರುವಂತಹ ಪ್ರತಿಕ್ರಿಯೆ. ಅಂದರೆ ಆದಾಯ ಹೆಚ್ಚಾದರೆ ಬೇಡಿಕೆ ಹೆಚ್ಚಾಗುತ್ತದೆ, ಆದಾಯ ಕಡಿಮೆ ಆದರೆ ಬೇಡಿಕೆಯು ಕೂಡ ಕಡಿಮೆ ಆಗುತ್ತದೆ. ಇನ್ನು ಮೂರನೇದಾಗಿ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಒಂದು ನಿರ್ದಿಷ್ಟ ವಸ್ತುವಿನ ಬೆಲೆ ಬದಲಾವಣೆಯ ಪರಿಣಾಮವಾಗಿ ಅದಕ್ಕೆ ಸಂಬಂಧಿಸಿದ ಬದಲಿ ವಸ್ತುವಿನ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ ಆಗುವುದನ್ನು ಛೇದಕ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ದಿಸ್ ಚಾನಲ್.